ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮೀ ಶಿವಾಚಾರಿ ವ್ಲಾಗ್ಸ್. ಇವತ್ತಿನ ದಿನ ಪಾರ್ಟ್ 2 ವೀಡಿಯೋ ಮಾಡ್ತಿದ್ದೀನಿ ಟ್ರಿಪ್ಪಿದು. ಸೊ ನೆಕ್ಸ್ಟ್ ಡೇ ನಾವು ಹೋಗಿದ್ದು ಜೋಗಿಂದ ಮುರುಡೇಶ್ವರಕ್ಕೆ. ಮುರುಡೇಶ್ವರ ನಾವು ಆಲ್ರೆಡಿ ನೋಡಿದ್ವಿ. ಇದು ಬರ್ತಾ ಇರೋದು ನಾನು ಐ ಥಿಂಕ್ 4 ಟೈಮ್ ಬರ್ತಾ ಇರೋದು. ತುಂಬ ಈ ಸಲ ಕೂಡ ಆ್ಯಸ್ ಯೂಶ್ವಲ್ ಹೇಗಿತ್ತು ಅದೇ ರೀತಿಯಾಗಿದೆ. ಬಟ್ ಏನಪ್ಪ ಅಂತ ಹೇಳಿದರೆ ನಮಗೆ ತುಂಬ ಬೇಜಾರಾಗಿದ್ದೇನಂತ ಹೇಳಿದರೆ ನಾವು ಬೀಚಿಗೆ ಹೋಗ್ಲಿಕ್ಕೆ ಅಲ್ಲೋ ಇರಲಿಲ್ಲ ಅನ್ನೋದೇ ಒಂದು ಬೇಜಾರು. ಯಾಕಂದರೆ ಮಕ್ಕಳೆಲ್ಲ ಹೋಗಿದ್ವಲ್ಲ, ಸೊ ಅವರೆಲ್ಲ ಸೇಫ್ಟಿಗೆ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ನಮಗೆಲ್ಲ ಯಾವಾಗೋ ಒಂದು ಟೈಮ್ ಹೋಗಿರ್ತೀವಿ, ನಾವೇನು ಅಷ್ಟು ಒಳಗಡೆ ಎಲ್ಲ ಹೋಗೋದಿಲ್ಲ. ಒಂದು ಸ್ವಲ್ಪ ಏನೋ ಹೋಗಿ ನೋಡ್ಕೊಂಡು ಬರಲಿಕ್ಕೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಹೇಳಿ ಅನ್ನಿಸ್ತು. ಬಟ್ ಅದೇ ನಮಗೆ ಒಂಥರ ಬೇಜಾರಾಗಿದ್ದು, ಬೀಚ್ ಇರಲಿಲ್ಲ ಅನ್ನೋದೇ. ಆಲ್ರೆಡಿ ಎಲ್ಲ ಮಳೆ ಎಲ್ಲ ಬಂದುಬಿಟ್ಟಿತ್ತು, ತುಂಬ ಜನ ಕೂಡ ಇದ್ದರು. ನಾವು ಮೇಲ್ಗಡೆ ಎಲ್ಲ ಹೋಗ್ತಾ ಇದ್ವಿ, ಅಲ್ಲಿ ಕೆಳಗಡೆ ಎಲ್ಲ ಹತ್ತಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲೆಲ್ಲ ಇರೋ ಪ್ಲೇಸಲ್ಲೆಲ್ಲ ಫುಲ್ ನೀರೆಲ್ಲ ನಿಂತ್ಕೊಂಡ್ಬಿಟ್ಟಿದೆ ನೋಡಿ, ಹಿಂದ್ಗಡೆ ಎಲ್ಲ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಅದ್ರ ನಡುವೆ ಜನ ಹೋಗ್ತಾಯಿದ್ರು. ತುಂಬ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಇತ್ತು. ನಮ್ಮ ಚಿನ್ನಿ ಎಲ್ಲೋ ಬಂದಿದ್ದೀವಲ್ಲ, ಎಲ್ಲೋ ಹೋಗಿದ್ದೀವಲ್ಲ ಅಂತ ಹೇಳ್ಬಿಟ್ಟು. ಅಪ್ಪು ಅಂತೂ ಒಂದು ಕಡೆ ನಿಲ್ತಾ ಇರಲಿಲ್ಲ, ಅಲ್ಲೊಂದ್ಸರಿ ಇಲ್ಲೊಂದ್ಸರಿ ಎಲ್ಲ ಕಡೆನೂ ಅಡ್ಡಾಡ್ತಾ ಇದ್ದ ನೋಡಿ. ಯಾವ ರೀತಿ ಇತ್ತು ನಮ್ಮ ಚಿನ್ನಿ, ನಮ್ಮ ಪಪ್ಪ ಎತ್ಕೊಂಡ್ಬಿಟ್ಟಿದ್ರು. ಎಲ್ಲರಿಗೂ ಒಂಥರ ಆಲ್ಮೋಸ್ಟ್ ಇವತ್ತು ಮುರುಡೇಶ್ವರದಲ್ಲೇ ಹಾಲ್ಟಿಂಗ್ ಆಗಿ ಬಂದಿರೋದ್ರಿಂದ ನಮಗೇನು ಅಷ್ಟು ಟೈರ್ಡ್ ಅನಿಸ್ತಾ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಮಕ್ಳಿಗೂ ನಮಗೆಲ್ಲ ಒಂದು ಸ್ವಲ್ಪ ನಿದ್ದೆ ಆಗಿತ್ತು ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಜನ ಇದ್ದರು ಅಂತ ಹೇಳಿ. ಅಲ್ಲಿ ಒಳಗಡೆ ಹೋಗ್ಲಿಕ್ಕೆ ಅಲ್ಲೇನೋ ಇದೆ ಅಂತ ಹೇಳಿದರು, ಸ್ಪೆಷಲಾಗಿ ಏನೋ ಇದೆ, ಟಿಕೆಟ್ ಎಲ್ಲ ತೆಗಿಸ್ಬೇಕು ಅಂತ ಹೇಳಿದರು. ಸೊ ಹಾಗಾಗಿ ನಾವೆಲ್ಲ ಇಲ್ಲೇ ನಿಂತ್ಕೊಂಡಿದ್ವಿ. ನಮ್ಮ ಮನೆಯವರೆಲ್ಲ ಹೋಗಿಬಿಟ್ಟು ಟಿಕೆಟ್ ತೆಗೆಸ್ಕೊಂಬರ್ಲಿಕ್ಕೆ ಅಂತ ಹೋಗಿದ್ರು. ಚಿಕ್ಕ ಮಗಳಿಗೂ ಟಿಕೆಟ್ 20 ರೂಪಾಯಿ ಏನಿತ್ತು, ದೊಡ್ಡವ್ರಿಗೆಲ್ಲ 30 ರೂಪಾಯಿ 35 ರೂಪಾಯಿ ಇತ್ತು. ಸೊ ಒಳಗಡೆ ಏನಿತ್ತು ಅಂತ ಹೇಳಿ ಹೋಗಿ ನೋಡಿದಾಗ ನಾವು ಗೋಕರ್ಣೇಶ್ವರ ಹೇಗಾಯಿತು ಅಂತ ಹೇಳಿಬಿಟ್ಟು ಈ ಒಂದು ಗೊಂಬೆಗಳ ಮೂಲಕ, ಆ ಒಂದು ಚಿತ್ರಗಳ ಮೂಲಕ ನಮಗೇನು ತೋರಿಸ್ತಾ ಇದ್ರು. ಪ್ರತಿಯೊಂದು ಹೇಳ್ತಾ ಇದ್ರು. ಅಲ್ಲೆಲ್ಲ ಏನು ಮೈಕಲ್ಲೆಲ್ಲ ಅನೌನ್ಸ್ ಆಗ್ತಾ ಇತ್ತು, ಯಾವ ರೀತಿ ಗೋಕರ್ಣೇಶ್ವರ ಅಲ್ಲಿ ಮಾರ್ಪಡ್ತು ಅಂತ ಹೇಳಿಬಿಟ್ಟು, ಯಾವ ರೀತಿ ಅಲ್ಲಿ ರಾವಣ ಬಂದು ಶಿವಲಿಂಗ ಯಾಕೆ ಹೇಗೆ ಕೇಳ್ದ. ಸೊ ಆ ಶಿವಲಿಂಗ ಆದಮೇಲೆ ಅದನ್ನು ಮತ್ತೆ ಗಣಪತಿ ಹೇಗೆ ತಗೊಂಡು ಬಂದ, ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಇದ್ರು. ನಮ್ಮ ಪಪ್ಪ ಅಂತೂ ಎಲ್ಲದು ವೀಡಿಯೋಸ್ ಮಾಡ್ಕೊಳ್ತಾ ಇದ್ರು. ಅವರು ಫಸ್ಟ್ ಟೈಮ್, ಅವರು ಕೂಡ ಸೆಕೆಂಡ್ ಟೈಮ್ ಬಂದಿರೋದು. ಸೊ ಈ ರೀತಿ ನಾವು ಹೋದಾಗೆಲ್ಲ ಇರಲಿಲ್ಲ. ಈ ಸಲ ಎಲ್ಲ ಹೊಸದಾಗಿ ಮಾಡಿದರೆ ಮಕ್ಕಳಂತೂ ಇದ್ರ ಅರ್ಥ ಏನು ಅಂತ ಹೇಳಿ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಅವ್ರಿಗೆ ಇಲ್ಲಿ ಏನು ವ್ಯಕ್ತಪಡಿಸಿದೆ, ಗೊಂಬೆಗಳು ಇರೋ ಕಲರ್ಫುಲ್ ಎಲ್ಲ ಗೊಂಬೆಗಳು ಇತ್ತಲ್ವ ನೋಡಿ. ಅಲ್ಲಿ ರಾವಣ ಹೇಗೆ ತಪಸ್ ಮಾಡ್ತಾ ಇದ್ದಾನೆ, ಯಾಕೆ ಮಾಡ್ತಾ ಇದ್ದಾನೆ. ಸೊ ಈ ರೀತಿಯ ಹಲವಾರು ಆ ಚಿತ್ರಗಳ ಮೂಲಕ ಕಥೆಗಳನ್ನು ಹೇಳ್ತಾ ಹೋಗಿದ್ರು. ತುಂಬಾ ಚೆನ್ನಾಗಿತ್ತು. ಇದೊಂದು ಕತೆ ಮಕ್ಕಳಿಗೆ ಆದಂತಹ ವಿಷಯ ಅಂತಲೇ ಹೇಳ್ಬೋದು. ತುಂಬ ಸಖತ್ತಾಗಿತ್ತು ಮಾತ್ರ ಇದು. ನಮ್ಮಮ್ಮನೂ ಹೇಳ್ತಾ ಇದ್ರು. ನಾನು ನಮ್ಮ ಮನೆಯವರಿಗೆ ನನಗೆ ಗೊತ್ತಿರೋವಷ್ಟು ಅದರ ಸ್ಟೋರಿಯನ್ನೇ ಹೇಳ್ಕೊಡ್ತಾ ಇದ್ದೆ. ಅದು ಒಂಥರ ನನಗೆ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಅವ್ರಿಗೂ ತುಂಬ ವಿಚಾರಗಳು ಗೊತ್ತು. ನನಗೇನು ಖುಷಿ ಅಲ್ವಾ, ಒಂದೇನೋ ಹೇಳಬೇಕು ಅನ್ನೋದು. ನೋಡಿ, ಹತ್ತದಲ್ಲೇ ರಾವಣ ಹೇಗೆ ಇಟ್ಕೊಂಡಿದ್ದೇನೆ, ಪರ್ವತ ಎತ್ಕೊಂಡ್ಬಿಟ್ಟು ಅಂತ ಹೇಳ್ಬಿಟ್ಟು ನೋಡಿ. ಈ ರೀತಿ ಇದೆ ಮುರುಡೇಶ್ವರ. ಇದು ನೋಡಲಿಕ್ಕೆ ಖುಷಿ, ಇದು ನೋಡೋದೇ ಒಂಥರ ಖುಷಿ. ಸೊ ಅಲ್ಲಿಂದ ನಮಗೆ ಬೀಚ್ ಒಳಗಡೆ ಎಲ್ಲ ಬಿಡ್ತಾ ಇರಲಿಲ್ಲ. ಸೊ ಹಾಗಾಗಿ ನಾವೆಲ್ಲ ಹೊರಗಡೆ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ವಿ ಬೀಚ್. ನಮ್ಮ ಚಿನ್ನಿ ಅಂತೂ ನೋಡ್ತಾ ಇದ್ಲು. ಅವಳು ಫಸ್ಟ್ ಟೈಮ್ ಅಲ್ವಾ ನೋಡ್ತಾ ಇರೋದು. ಅವಳಿಗೊಂಥರ ಫುಲ್ ಖುಷಿ ಆಗಿತ್ತು. ಅವಳಂತೂ ಫುಲ್ ಎಂಜಾಯ್ ಮಾಡ್ತಿದ್ಲು ಅಂತಲೇ ಹೇಳ್ಬೋದು. ನೋಡಿ, ನಮ್ಮಮ್ಮನಂತೆ ಅವಳು ಬಿಡೋದೇ ಇಲ್ಲ. ನಾನು ಇದ್ರೂ ಕೂಡ ನಮ್ಮಮ್ಮನೇ ಬೇಕು ಅವಳಿಗೆ. ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ಲು. ಅದಕ್ಕೆ ಅದ್ರ ಪಪ್ಪ ಅಜ್ಜಿ ಅಂತ ನಮ್ಮ ಗೊಂಬೆನೇ ಎತ್ಕೊಂಡಿದ್ರು. ನಮ್ಮ ಅಪ್ಪನ ನಮ್ಮ ಮನೆಯವ್ರು ಎತ್ಕೊಳ್ತಿದ್ರು. ಇವರೆಲ್ಲ ಇರೋದಕ್ಕೆ ನಾನು ಸ್ವಲ್ಪ ಫ್ರೀ ಆಗಿದ್ದೆ ಅಂತಲೇ ಹೇಳ್ಬೋದು. ಸೊ ನಮಗೆ ಒಂದು ಸ್ವಲ್ಪ ಏನು ಟೈರ್ಡ್ ಅನಿಸಿಲ್ಲ, ಯಾಕೆಂದರೆ ಕಾರಲ್ಲಿ ಹಿಂದ್ಗಡೆ ಎಲ್ಲ ಮಲ್ಕೊಳ್ಳೋಕ್ಕೆ ತುಂಬ ಜಾಗ ಇತ್ತು. 12 ಜನ ಕೂತ್ಕೊಂಡು ಹೋಗೋ ಜಾಗದಲ್ಲಿ ನಾವು ಹೋಗಿದ್ದು. ಇಲ್ಲಿಂದ ನೋಡೋದೇ ಒಂಥರ ಖುಷಿ ಅಂತ ಹೇಳಿ ಅಂದ್ಕೊಳ್ಬೇಕು ಅಷ್ಟೇ. ಆ್ಯಕ್ಚುಲಿ ನಾವು ಅಲ್ಲಿ ಹೋಗಿದ್ರೇ ತುಂಬ ಹ್ಯಾಪಿಯಾಗಿರ್ತಿದ್ವಿ. ಇಲ್ಲಿಂದ ನೋಡೋದೇ ಒಂಥರ ಅಲ್ವಾ. ನಮ್ಮ ಪಪ್ಪ ಅವರು ಈ ದೊಡ್ಡ ವಿಗ್ರಹವನ್ನು ಯಾವ ರೀತಿ ಮಾಡಿದರು ಅದನ್ನ ಎಲ್ಲ ಅಂತ ಹೇಳಿ ಅವರು ಹೇಳ್ತಾ ಇದ್ರು. ಎಲ್ಲ ಸುತ್ತಲ ನೋಡ್ತಾ ಇದ್ರು. ನಮ್ಮ ಚಿನ್ನಿ ಅಂತೂ ನಮ್ಮ ಬಿಟ್ಟು ಅಡ್ಡಾಡ್ತಾ ಇದ್ದು. ಆದರೆ ಏನಾಯಿತು ಅಂತ ಹೇಳಿದರೆ, ಇದು ಒಂದು ಸಿಕ್ಕಾಪಟ್ಟೆ ಒಂದು ಇನ್ಸಿಡೆಂಟ್ ಆಯಿತು ಅಂತಲೇ ಹೇಳ್ಬೋದು. ನಮ್ಮ ಚಿನ್ನಿ ಕಳೆದ್ಬಿಟ್ಟಿದ್ಲು ಅಲ್ಲಿ. ಸೊ ಎಲ್ಲೋ ಹೋಗ್ಬಿಟ್ಟಿದ್ದಾಳೆ. ನಾವೆಲ್ಲ ಮುರುಡೇಶ್ವರದಲ್ಲಿ ಇವಳು ಎಲ್ಲ ಕಡೆ ಹುಡುಕ್ತಾ ಇದ್ವಿ, ಎಲ್ಲೆಲ್ಲೂ ಸಿಗಲಿಲ್ಲ. ಚಿನ್ನಿ ತುಂಬ ಹೊತ್ತು ಹುಡುಕಿದ್ದಾದ್ಮೇಲೆ ನಮಗೆ ಸಿಕ್ಕಲು. ಸೊ ನೆಕ್ಸ್ಟ್ ನಾವು ಈ ದೇವಾಲಯಕ್ಕೆ ಬಂದ್ವಿ. ಇದು ಕೂಡ ಮುರುಡೇಶ್ವರದಲ್ಲಿರುವಂತಹ ಒಂದು ದೇವಸ್ಥಾನನೇ. ಅಲ್ಲೆಲ್ಲ
ಅಲ್ಲಿ ಎಲ್ಲರೂ ಹೋಗಿ ಮತ್ತೆ ನಾವು ದರ್ಶನ ಪಡೀಲಿಕ್ಕೆ ಅಂತ ಹೋದ್ವಿ. ಅಲ್ಲಿ ತುಂಬ ಜನ ಎಲ್ಲ ಕೂತಿದ್ರು. ನಾವೆಲ್ಲ ಏನೋ ಅಂದ್ಕೊಂಡ್ವಿ, ಎಲ್ಲರಿಗೂ ಹಾಗೆ ರೀತಿಯಾಗಿ ಕೂರಿಸಿ ಎಲ್ಲ ಪೂಜೆ ಮಾಡ್ತಾರೆ, ಆರತಿ ಸಪ್ರೇಟಾಗಿ ಮಾಡ್ತಾರೆ ಅಂತೇಳಿ ಅಂದ್ಕೊಂಡಿದ್ವಿ. ಅದು ಆಗಿರಲಿಲ್ಲ. ದುಡ್ಡು ಕೊಟ್ಟೆ ಪೂಜೆ ಮಾಡಿಸ್ಬೇಕಾಗಿತ್ತು. ಸೊ ಅವರಿಗೆ ಮಾತ್ರ ಅಲ್ಲಿ ಆರತಿ ಮಾಡುವಂತಹ ಒಂದು ಪದ್ಧತಿ ಇತ್ತಂತಲೇ ಹೇಳ್ಬೋದು. ನಾವು ಅಲ್ಲಿ ಎಷ್ಟೋ ತನಕ ನಿಂತ್ಕೊಂಡ್ವಿ, ಕೊಡಲೇ ಇಲ್ಲ. ಸೊ ಅಲ್ಲಿಂದ ಎಲ್ಲೋ ಕೆಳಗಡೆ ಬಂದು ಸ್ವಲ್ಪ ತುಂಬ ಬಿಸಿಲು ಇರೋದ್ರಿಂದ ನಾವೆಲ್ಲ ಐಸ್ ಕ್ರೀಮ್ ಎಲ್ಲ ಇತ್ತು. ಸೊ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡ್ಬಿಟ್ಟು ಇನ್ನೇನು ಮುಂದೆ ಹೋಗಬೇಕು ಅಂತೇಳಿ ಅಂದ್ಕೊಂಡ್ವಿ. ನಮ್ಮಲ್ಲಿ ಗೊಂಬೆ ಅಂತೂ ನಾವು ಏನೇ ತಿಂದರೂ ಅವಳಿಗೆ ತಿನ್ನಬೇಕು ಅನ್ಸುತ್ತೆ. ಸೊ ಅವಳು ಕೂಡ ತಿಂದಳು. ಸೊ ನೋಡಿ ಯಾವ ರೀತಿ ಹಚ್ಚ ಹಸಿರಿದೆ ಅಂತೆ ಇದೆ ಅಂದರೆ ಅಷ್ಟು ಚೆನ್ನಾಗಿತ್ತು ಮಾತ್ರ. ಆ ಕಡೆ ಎಲ್ಲ ಪ್ಲೇಸಸ್, ಅಲ್ಲಿಂದ ನಾವು ದಾರಿಯಲ್ಲಿ ಹೋಗ್ಬೇಕಾದ್ರೇ ಹೋಗಲಿಕ್ಕೆ ಒಂಥರ ಖುಷಿ, ಯಾಕಂದರೆ ಅಕ್ಕಪಕ್ಕ ಫುಲ್ ಎಲ್ಲ ಗುಡ್ಡುಗಳಲ್ವ. ಸೊ ಆ ರೀತಿಯಾಗೆಲ್ಲ ಇತ್ತು. ಇಲ್ಲಿ ಈ ದೇವಸ್ಥಾನ ಇತ್ತು. ಇಲ್ಲಿ ಹರಕೆ ಹೊತ್ಕೊಂಡ್ರೆ, ಈ ದೇವಸ್ಥಾನದ ಹೆಸರು ನನಗೆ ನೆನಪಿಲ್ಲ. ಇಲ್ಲಿ ಏನೇ ಹರಕೆ ಹೊತ್ಕೊಂಡ್ರು ಇಲ್ಲಿ ಹೊಂಬಾಳೆ ಎಲ್ಲ ಕೊಡ್ತಾರೆ. ಸೊ ಈ ಹೊಂಬಾಳೆನ ದೇವರಿಗೆ ನಾವೇನಾದರೂ ನೆನೆಸ್ಕೊಂಡು ಅರ್ಪಿಸಿದರೆ ಸೊ ಅದು ನೆರವೇರುತ್ತೆ ಅನ್ನೋದು ಇಲ್ಲೊಂದು ವಾಡಿಕೆ. ಇದನ್ನು ನಮಗೆ ಡ್ರೈವರೇ ಕರ್ಕೊಂಡು ಬಂದಿದ್ದು. ನಂಗೆ ದೇವಸ್ಥಾನದ ಹೆಸರು ನೆನಪು ಬರ್ತಾಯಿಲ್ಲ. ಸೊ ನಾವು ಕೂಡ ಒಂದು ಅಂದ್ಕೊಂಡ್ಬಿಟ್ಟು ಇಲ್ಲಿ ನಾವು ದೇವ್ರನ್ನ ನೆನೆಸ್ಕೊಂಡ್ಬಿಟ್ಟು ಅಲ್ಲಿಂದ ಸೀದಾ ನಾವು ಹೋಗಿದ್ದೆ ಶೃಂಗೇರಿಗೆ. ನಾವು ಆ್ಯಕ್ಚುಲಿ ಶೃಂಗೇರಿಗೆ ಹೋಗ್ತಾ ಇರೋದು ಒಂದು 4th ಟೈಮ್ ಅನಿಸುತ್ತೆ. ಸೊ ನಾವು ಒಂದು ಅಂದ್ಕೊಂಡಿದ್ವಿ, ಇಲ್ಲಿ ಅಕ್ಷರಾಭ್ಯಾಸ ನನ್ನ ಮಕ್ಳಿಗೆ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು. ಸೊ ನಾವು ಅದೇ ಹೇಳ್ತೀವಲ್ಲ, ದೇವ್ರು ಒಂದು ವರ ಕೊಟ್ಟಿದ್ದೆ ಅಂತಲೇ ಹೇಳ್ಬೋದು. ಸೊ ಆ ಕಾರಣಕ್ಕಾಗಿ ನಾವು ಟ್ರಿಪ್ ಹೋಗೋದ್ರ ಮೂಲಕ ನಾವು ಶೃಂಗೇರಿಗೆ ಕೂಡ ಹೋಗಿ ಇಲ್ಲ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ದೀವಿ. ಸೊ ಈ ಒಂದು ಫುಲ್ ವಿಡಿಯೋ ಬಂದು ನಾನು ಯೂಟ್ಯೂಬಿಗೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಪ್ಲೀಸ್ ಹೋಗಿ ಆ ಒಂದು ಫುಲ್ ವಿಡಿಯೋ ಯಾವ ರೀತಿ ನಾವು ಅಕ್ಷರಾಭ್ಯಾಸ ಮಾಡಿಸಿದ್ವಿ, ಹೇಗೆಲ್ಲ ಮಾಡಿಸಿದ್ವಿ ಅನ್ನೋದ್ರ ಮೂಲಕ ಇದನ್ನು ನಮಗೆ ತೋರಿಸಿದ್ದೀನಿ. ಇಲ್ಲಿ ಯಾವ ರೀತಿ ನಾವು ಅದೇ ರೀತಿಗೆ ಯಾವ ರೀತಿ ನಾವು ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕೆ ಇಲ್ಲಿ ಏನೇನು ಕೊಡಬೇಕು, ಏನೇನು ಮಾಡಬೇಕು ಅನ್ನೋದನ್ನು ಕೂಡ ಆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಪ್ಲೀಸ್ ಆ ಒಂದು ವಿಡಿಯೋದಲ್ಲಿ ಎಲ್ಲರೂ ಹೋಗಿ ನೋಡಿ. ಅದೇ ರೀತಿಯಾಗಿ ಯಾರು ನನ್ನ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತಲೇ ಕೇಳ್ಕೊಳ್ತೀನಿ. ಸಬ್ಸ್ಕ್ರೈಬ್ ಆದರೆ ಯಾವುದೇ ವಿಡಿಯೋ ಹಾಕಿದ್ರು ಕೂಡ ಫಸ್ಟ್ ನೋಟಿಫಿಕೇಷನ್ ಆ ವಿಡಿಯೋದು ನಿಮಗೆ ಬರುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಹೇಳಿ ಈ ಒಂದು ವಿಡಿಯೋ ಮೂಲಕ ಕೇಳ್ಕೊಳ್ತೀನಿ. ಸೊ ನೋಡಿ ಈ ರೀತಿಯಾದಂತಹ ಒಂದು ತಾಮ್ರದ ತಟ್ಟೆಯನ್ನು ಕೊಡ್ತಾರೆ. ಹಿತ್ತಾಳಿ ತಟ್ಟೆ ಕೊಡ್ತಾರೆ. ಇದರಲ್ಲಿ ನಾವೆಲ್ಲ ಅಕ್ಕಿ ಹಾಕಿ ಕೊಟ್ಬಿಡ್ತಾರೆ. ಆ ಅಕ್ಕಿಯಲ್ಲಿ ನಾವು ಏನು ಅಂದ್ಕೊಳ್ತೀವೋ ಸೊ ಆ ಒಂದು ಹೆಸರನ್ನು ಬಡಿಸಿ ದೇವ್ರನ್ನ ಸ್ಮರಿಸ್ಕೊಳ್ಬೇಕಾಗತ್ತೆ. ಅದೇ ರೀತಿಯಾಗಿ ಅದರೊಳಗೆ ಕೆಲವೊಂದು ಶ್ಲೋಕಗಳನ್ನು ಬರೀಬೇಕು. ಸೊ ಈ ಒಂದು ಶ್ಲೋಕಗಳನ್ನು ಬರೆಯುವುದರ ಮುಖಾಂತರ ನಮ್ಗೆ ಏನು ಮಾಡ್ತಾರೆ, ಇಲ್ಲ ಒಂದು ಅಕ್ಷರಾಭ್ಯಾಸವನ್ನು ಅವರಲ್ಲಿ ಮಾಡ್ತಾ ಹೋಗ್ತಾರೆ. ಪ್ರತಿಯೊಬ್ಬರಿಗೆ ಯಾವ ಶ್ಲೋಕಗಳನ್ನು ಬರೀಬೇಕು ಅನ್ನೋದು ಗೊತ್ತಾಗೋದಿಲ್ವೋ ಅವ್ರಿಗೆ ಅಲ್ಲಿ ಆಲ್ಮೋಸ್ಟ್ ಎದುರುಗಡೆನೇ ಅಲ್ಲೊಂದಿಲ್ಲೊಂದೆಲ್ಲ ಬೋರ್ಡ್ ಹಾಕಿರ್ತಾರೆ, ಒಂದು 5 ಮೆಂಬರ್ಸ್ಗೆ. ಸೊ ಈ ರೀತಿಯಾದಂತಹ ತುಂಬ ಚೆನ್ನಾಗಿತ್ತು ಮಾತ್ರ. ಬರೀ ನಾವು ಅಕ್ಷರಾಭ್ಯಾಸ ಮಾಡಿಸೋದು ಅಷ್ಟೇ ಅಲ್ಲ, ಇದರಲ್ಲಿ ನಮ್ಮ ಶ್ರಮ ಕೂಡ ಬೇಕಾಗುತ್ತೆ. ಸೊ ನೋಡೋಣ ಮುಂದೆ ಏನಾಗ್ತಾರೆ ಅನ್ನೋದ್ರ ಬಗ್ಗೆ. ಸೊ ನಮ್ಮ ಕರ್ತವ್ಯವನ್ನು ನಾವು ಮಾಡಲೇಬೇಕಾಗತ್ತೆ ಅಲ್ವಾ. ಸೊ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ನಮ್ಮ ಗೊಂಬೆಗೇನು ಮಾಡಿಸ್ಲಿಲ್ಲ, ನಾವು ಮಾಡಿಸಿದ್ದು ಅಪ್ಪುಗೆ ಮತ್ತು ನಮ್ಮ ಚಿನ್ನಿಗೆ ಮಾತ್ರನೇ. ಸೊ ಇಲ್ಲಿ ನಮ್ಮ ಚಿನ್ನ ಗೊಂಬೆ ಅಂತೂ ಫುಲ್ ಅವಳು ಹರಟೆ ಮಾಡ್ತಾಯಿದ್ಲು. ನಮಗಂತೂ ಏನು ಮಾಡ್ಲಿಕ್ಕೆ ಆಗ್ತಿರಲಿಲ್ಲ, ಇಟ್ಕೊಂಡು ನಾವು ಮಾಡಿಸ್ಲೇಬೇಕಾಗಿತ್ತು. ನಮ್ಮ ಪಪ್ಪ, ಚಂದು, ಅಮ್ಮ ಎಲ್ಲ ಎದುರುಗಡೆ ನಿಂತ್ಕೊಂಡು ನೋಡ್ತಾ ಇದ್ರಂತೆ. ನಾವು ಬೇಗನೆ ಬಂದ್ವಿ. ಆಲ್ಮೋಸ್ಟ್ ನಾವು 8 ಗಂಟೆ ಆಗೋಗ್ಬಿಟ್ಟಿತ್ತು ನಾವು ಪೂಜೆ ಮಾಡಿಸೋದ್ರೊಳಗೇ. ನಮ್ಮ ಚಿನ್ನಿಗೆ, ನಾನು ಅಪ್ಪುಗೆ, ನಮ್ಮ ಮನೆಯವರು ಇಬ್ಬರು ಸೇರ್ಕೊಂಬಿಟ್ಟು ಅಕ್ಷರಾಭ್ಯಾಸವನ್ನು ಮಾಡಿಸಿದ್ವಿ. ನಮಗಂತೂ ಸಖತ್ತಾಗಿ ಖುಷಿಯಾಗಿತ್ತು ಮಾತ್ರ. ಹೇಳಲಿಕ್ಕೆ ಆಗ್ತಾಯಿರಲಿಲ್ಲ. ಇದೊಂದು ನಮ್ಮ ಡ್ರೀಮ್ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು. ಇದೊಂದು ತುಂಬ ಆಸೆ ಆಯಿತು. ನಾವಿಲ್ಲಿ ಆಚೆ ಎಲ್ಲಾದರೂ ನಮಗೆಲ್ಲಿ ಸರಸ್ವತಿ ದೇವಸ್ಥಾನ ಇದೇನೋ ಅಂತ ಹೇಳಿ ನಾವು ನೋಡಲಿಕ್ಕೆ ತುಂಬ ಟ್ರೈ ಮಾಡಿದ್ವಿ, ಆದರೆ ಸಿಗಲೇ ಇಲ್ಲ. ಸೊ ಈ ಒಂದು ಟ್ರಿಪ್ ಮುಖಾಂತರ ನಾವೇನು ಅಕ್ಷರಾಭ್ಯಾಸ ಮಾಡಿಸಿದ್ವಿ ಅಂತಲೇ ಹೇಳ್ಬೋದು.
ಎಲ್ಲ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಹೊರಗಡೆ ಬಂದಿದ್ವಿ. ಮತ್ತು ಈ ಕಡೆ ಇನ್ನೊಂದು ದರ್ಶನ ಇತ್ತು, ಸೊ ಅಲ್ಲಿಗೆ ಸ್ವಲ್ಪ ಹೋಗ್ತಾ ಇದ್ವಿ. ಅಲ್ಲಿಂದ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಹೊರಗಡೆ ಬಂದಮೇಲೆ ನಾವು ಪೋಲಿಯೋ ಹಾಕ್ಸೇ ಇರಲಿಲ್ಲ. ಸೊ ಹಾಗಾಗಿ ಪೋಲಿಯೋ ಹಾಕ್ಸ್ಬೇಕು ಅಂತ ಹೇಳಿಬಿಟ್ಟು ಅಲ್ಲೇ ಮುರುಡೇಶ್ವರದಲ್ಲಿ ಪ್ರತಿಯೊಂದು ಎಲ್ಲೆಲ್ಲಿ ಹೋಗಿರ್ತೀವೋ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಅಲ್ಲಿ ಇದು ಇತ್ತು ನಮಗೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು. ಯಾರು ದೇವಸ್ಥಾನಕ್ಕೆಲ್ಲ ಹೋದರೆ ಮತ್ತು ಮಕ್ಳಿಗೆ ಹಾಕ್ಸೋಕ್ಕೆ ಇದಾಗುತ್ತೆ ಅಂತೇಳಿ ಪ್ರತಿಯೊಂದು ಕಡೆಯೂ ಲಸಿಕೆ ಹಾಕ್ತಾಯಿದ್ರು. ಸೊ ನನ್ನ 3 ಮಕ್ಕಳಿಗೆ ಕೂಡ ಹಾಕ್ಸಿದೆ. ನಮ್ಮ ಚಿನ್ನಿದು ಲಾಸ್ಟ್ ಇಯರ್ ಇದು, ಅದೊಂದು ಅವಳದೊಂದು ಮುಗೀತು. ಇನ್ನು ಅಪ್ಪುದು ಮತ್ತು ಗೊಂಬೆದು ಇಬ್ಬರದು ಕೂಡ ಇತ್ತು ಲಸಿಕೆ ಹಾಕ್ಸೋದು. ನಮ್ಮ ಗೊಂಬೆಗಂತೂ ತುಂಬ ಜನ ಎತ್ಕೊಂಡಿದ್ರು ಅಂತಲೇ ಹೇಳ್ಬೋದು ಅಲ್ಲಿ. ಸೊ ಇವಳು ಫುಲ್ಲು ಒಂಥರ ತುಂಟಾಟನೇ ಮಾಡ್ತಾಯಿದ್ಲು. ಆಮೇಲೆ ಫುಲ್ ಹಿಂಗೆ ಹಾಕ್ಬೇಕಾದ್ರೆ ಫುಲ್ ಅಳ್ತಾ ಇದ್ಲು ಅಂತಲೇ ಹೇಳ್ಬೋದು. ಸೊ ನೋಡಿ ಯಾವ ರೀತಿ ಕಾಣಿಸುತ್ತೆ ಶೃಂಗೇರಿ ಅಂತ ಹೇಳ್ಬಿಟ್ಟು, ಸಖತ್ತಾಗಿದೆ ಮಾತ್ರ. ನೋಡಿ ನೀವು ಪ್ರತಿಯೊಬ್ಬರು ಎಲ್ಲರೂ ಹೋಗಿರ್ತೀರ. ಸೊ ಅಷ್ಟೆಲ್ಲ ಆದಮೇಲೆ ನಮ್ಮ ಚಂದ್ರು ಮಾತ್ರ ಫುಲ್ಲು ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿದ್ದ. ನೋಡಿ ಈ ರೀತಿ ಎಲ್ಲ ಪಂಚೆ ಶೆಲ್ಲ ಎಲ್ಲ ಹಾಕೊಂಡ್ಬಿಟ್ಟು ಒಳ್ಳೆ ಹೀರೋ ಇದ್ದಂಗೆ ಇದ್ದ ಅಂತಲೇ ಹೇಳ್ಬೋದು.